ಪರಪುರುಷನ ಪತ್ನಿ ಜೊತೆ ಐಪಿಎಸ್ ಅಧಿಕಾರಿಯ ಸರಸ ಸಲ್ಲಾಪ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಮುಂದೆ ರಾಜ್ಯ ತಲೆ ತಗ್ಗಿಸುವಂತೆ ಮಾಡಿತು ಈ ಒಂದು ಪ್ರಕರಣ. ತನ್ನ ವಿಡಿಯೋವನ್ನ ತಾನೇ ಚಿತ್ರಿಸಿ ಮರ್ಯಾದೆಯನ್ನ ಕಳ್ಕೊಂಡಿದ್ದ ಆ ಐಪಿಎಸ್ ಅಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ ವಿಡಿಯೋ ಪ್ರಕರಣ ಇದು. ಭೀಮಾಶಂಕರ್ ವಿರುದ್ಧ ಇದುವರೆಗೂ ಕೂಡ ಇಲಾಖೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. 1.5 ವರ್ಷ ಆಗಿದೆ ಈ ಪ್ರಕರಣ ನಡೆದು, 2-3 ವರ್ಷಗಳಾಗಿದೆ. ಅದಾದ್ರೂ ಕೂಡ ಇನ್ನೂ ಯಾಕೆ ಕ್ರಮ ಇಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. 2016ರಿಂದ 2018 ತನಕ ದಾವಣಗೆರೆಯಲ್ಲಿ ಈತ ಕರ್ತವ್ಯವನ್ನ ನಿರ್ವಹಿಸಿದ್ದ ತಮ್ಮ ವಿಡಿಯೋವನ್ನ ತಾವೇ ವೈರಲ್ ಮಾಡಿ ಮಾನ ರಾಷ್ಟ್ರ ಮಟ್ಟದಲ್ಲಿ ಕಳೆಯೋ ಹಾಗೆ ಮಾಡಿದ್ರು ಈ ಐಪಿಎಸ್ ಅಧಿಕಾರಿ. ಏನಿದು ಪ್ರಕರಣ? ಇದನ್ನ ಹಿನ್ನೆಲೆಯನ್ನ ಒಂದು ಸಲ ವಿವರಿಸ್ತಾ ಹೋಗೋದಾದ್ರೆ 2016ರಿಂದ 2018 ತನಕ ದಾವಣಗೆರೆಯಲ್ಲಿ ಗುಳೇದ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. 2018 ಜುಲೈ 15 ಮಹಿಳೆ ಜೊತೆಗಿರೋ ಗುಳೇದ ವಿಡಿಯೋ ಬಹಿರಂಗ ಆಗುತ್ತೆ. ಬಳಿಕ ಕೋರಮಂಗಲ ಠಾಣೆಗೆ ದೂರನ್ನ ಆ ಮಹಿಳೆಯ ಪತಿ ಸುರೇಶ್ ನೀಡ್ತಾರೆ. ದಾವಣಗೆರೆಯಲ್ಲಿ ಫೋಟೋ ಸ್ಟುಡಿಯೋವನ್ನ ಆ ಮಹಿಳೆ ಇಟ್ಕೊಂಡಿರ್ತಾರೆ. ಗುಳೇದ್ ಅವಳಿ ಮಕ್ಕಳ ಬರ್ಡೇಗೆ ಫೋಟೋಗ್ರಫಿ ಆರ್ಡರ್ ಅನ್ನ ಆ ಮಹಿಳೆ ಹತ್ರ ನೀಡಿರ್ತಾರೆ. ಅಲ್ಲಿಗೆ ಸುರೇಶ್ ಪತಿ ಹೋದಾಗ ಪರಿಚಯವನ್ನ ಮಾಡ್ಕೊಂಡಿರ್ತಾರೆ ಗುಳೇದ್. ಬೆಂಗಳೂರಿನಲ್ಲಿದ್ದ ಪತಿ ಸುರೇಶ್ ವೀಕೆಂಡ್ ನಲ್ಲಿ ಮನೆಗೆ ಹೋಗ್ತಾ ಇದ್ರಂತೆ. ಇದನ್ನ ದುರುಪಯೋಗ ಮಾಡಿಕೊಂಡಿದ್ದಂತಹ ಗುಳೇದ್ ಅಕ್ರಮ ದೈಹಿಕ ಸಂಪರ್ಕವನ್ನ ಇಟ್ಕೊಂಡಿರ್ತಾರೆ ಆ ಮಹಿಳೆಯ ಜೊತೆಗೆ. ಬಲವಂತವಾಗಿ ತನ್ನ ಪತ್ನಿಯ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಪತಿ ಆರೋಪ ಮಾಡಿದ್ರು. ಇದರ ಸಂಬಂಧಪಟ್ಟಂತೆ ದೂರನ್ನ ಕೂಡ ಕೊಟ್ಟಿದ್ರು. ಅಲ್ಲದೆ ತನ್ನ ಪತ್ನಿಗೆ ಬ್ಲಾಕ್ ಮೇಲ್ ಮಾಡಲು ಈ ವಿಡಿಯೋ ಚಿತ್ರೀಕರಣವನ್ನ ಮಾಡ್ಕೊಂಡಿದ್ದಾರೆ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ, ಬೆದರಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಸುರೇಶ್ ಮಾಡಿದ್ರು. ಜೊತೆಗೆ ತನಗೆ ಕೊಲೆ ಬೆದರಿಕೆಯನ್ನ ಹಾಕಿದ ಆರೋಪವನ್ನ ಕೂಡ ಸುರೇಶ್ ಮಾಡಿದ್ರು. ಕೋರಮಂಗಲ ಠಾಣೆ ಪೊಲೀಸರು ಎನ್ಸಿಆರ್ ದಾಖಲಿಸಿ ಸುಮ್ಮನಾಗಿದ್ದಾರೆ. ಇದುವರೆಗೂ ಭೀಮಾಶಂಕರ್ ವಿರುದ್ಧ ಯಾವುದೇ ಕ್ರಮವನ್ನ ಇಲಾಖೆ ತೆಗೆದುಕೊಂಡಿಲ್ಲ. ಇದೀಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಭೀಮಾಶಂಕರ್ ಗುಳೇದ್ ಪ್ರಕರಣ. ರಾಷ್ಟ್ರಪತಿ, ಪಿಎಂ, ಗೃಹ ಸಚಿವಾಲಯವನ್ನ ಈ ಕೇಸ್ ತಲುಪಿದೆ. ನೊಂದ ಪತಿಯಿಂದ ಕೇಂದ್ರ ಸರ್ಕಾರದ ಇಲಾಖೆಗಳಿಗೆ ದೂರನ್ನ ಕೊಡಲಾಗಿದೆ. ಪ್ರಕರಣ ಸಂಬಂಧ ಸೂಕ್ತ ತನಿಖೆಗೆ ಕೇಂದ್ರ ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟಿದೆ. ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದಿಂದ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಕೇಂದ್ರ ಗೃಹ ಮಂತ್ರಾಲಯ ಉಪ ಕಾರ್ಯದರ್ಶಿಯಿಂದ ಪತ್ರವನ್ನ ರವಾನೆ ಮಾಡಲಾಗಿದೆ. ಉಪ ಕಾರ್ಯದರ್ಶಿ ರಾಜೀವ್ ಕುಮಾರ್ ನಿಗಮ್ ಅವರು ರಾಜ್ಯಕ್ಕೆ ಪತ್ರವನ್ನ ಬರೆದಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಗೃಹ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ತನಕ ಯಾವುದೇ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿಲ್ಲ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಷ್ಣು ಪ್ರಸಾದ್, ಇಷ್ಟು ವರ್ಷಗಳಾಯ್ತು, ಆದ್ರೂ ಯಾಕೆ ಕ್ರಮ ಇಲ್ಲ ಅಂತ? ಜನಸಾಮಾನ್ಯರಿಗೆ ಒಂದು ನ್ಯಾಯ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಒಂದು ನ್ಯಾಯನ ವಿಷ್ಣು ಪ್ರಸಾದ್? ಹೌದು ಜಾಹ್ನವಿ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರು ಅನ್ನೋದನ್ನ ಹೊರತುಪಡಿಸೋದಾದ್ರೆ ಇನ್ನೊಂದು ಅಂಶವನ್ನು ನಾವು ಹೇಳ್ಬೋದು. ಇದರಲ್ಲಿ ಏನಂತಂದ್ರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆದಂತಹ ಒಂದಷ್ಟು ಘಟನೆಗಳು, ಓರ್ವ ಸಬ್ ಇನ್ಸ್ಪೆಕ್ಟರ್ ಕೂಡ ಇದರಲ್ಲಿ ಸಸ್ಪೆಂಡ್ ಆಗ್ತಾರೆ. ಅಂದ್ರೆ ಈ ರೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಓರ್ವ ಪೇದೆ ಕೇವಲ ಮೆಸೇಜ್ ಕಳಿಸಿದ್ದಕ್ಕೆ ಸಸ್ಪೆಂಡ್ ಆಗ್ತಾರೆ. ಅವ್ರನ್ನ ಕೆಲಸದಿಂದಲೇ ವಜಾ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದಲ್ಲದೆ ದೇಶದಲ್ಲಿರುವಂತಹ ಬೇರೆ ಬೇರೆ ರಾಜ್ಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ಓರ್ವ ಐಪಿಎಸ್ ಅಧಿಕಾರಿಯನ್ನೇ ಕೆಲಸದಿಂದ ವಜಾಗೊಳಿಸುವಂತಹ ಕೆಲಸವನ್ನ ಮಾಡಿದ್ರು. ಅದು ಕೇವಲ ಮಹಿಳೆಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ ಅನ್ನೋ ಒಂದು ಕಾರಣಕ್ಕಾಗಿ. ಆದ್ರೆ ನಮ್ಮ ರಾಜ್ಯದಲ್ಲಿ ಈ ಪ್ರಕರಣವನ್ನು ಗಮನಿಸ್ತಾ ಹೋದಂತಹ ವೇಳೆಯಲ್ಲಿ ಎಷ್ಟರ ಮಟ್ಟಿಗೆ ಇದು ವೈರಲ್ ಆಗಿತ್ತು, ಮತ್ತೆ ಎಷ್ಟರ ಮಟ್ಟಿಗೆ ಇವ್ರ ಮೇಲೆ ಬಂದಿದ್ದಂತಹ ಅಲಿಗೇಷನ್ಸ್ ಇತ್ತು, ಇದೆಲ್ಲ ಕಳೆದು 2 ವರ್ಷವಾದರೂ ಕೂಡ ಇವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಘಟನೆ ನಡೆದಿರುವಂತೂ 2018ರಲ್ಲಿ ಜೂನ್ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಆದರೆ ಅಲ್ಲಿಂದ ಇಲ್ಲಿ ತನಕ ನೋಡ್ತಾ ಹೋದಂತಹ ವೇಳೆಯಲ್ಲಿ ಇಲ್ಲಿಗೆ ತನಕ ಸುಮಾರು 2 ವರ್ಷ 3-4 ತಿಂಗಳು ಕಳೆದೋಗಿದೆ. ಆದರೆ ಇಲ್ಲಿ ತನಕ ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ. ಆದರೆ ಕ್ರಮ ತೆಗೆದುಕೊಳ್ಳುವಂತಹ ಅಧಿಕಾರಿಗಳೇ ಆತನನ್ನು ರಕ್ಷಣೆ ಮಾಡ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಈ ಎಲ್ಲ ಬೆಳವಣಿಗೆಯ ನಡುವೆ ನೊಂದಿರುವಂತಹ ಪತಿ ಏನಿದ್ದಾರೆ ಅವರು ಇದನ್ನ ಇಟ್ಕೊಂಡು ಪ್ರಧಾನಮಂತ್ರಿ ಅವರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು, ಮತ್ತೆ MHA ಎಲ್ಲ ಕಡೆಗೂ ದೂರು ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ರು. ಅದರಂತೆ ಸ್ವತಃ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು MHAಗೆ ಒಂದು ರವಾನೆಯನ್ನು ಮಾಡ್ತಾರೆ, ಒಂದು ಪತ್ರವನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳಿ ಅಂತ. ಅದಾದ್ಮೇಲೆ PM ಕಚೇರಿಯಿಂದ MHAಗೆ ಹೋಗುತ್ತೆ. ಈ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದಂತಹ MHA ಈಗ ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನು ಕಳಿಸ್ತಾರೆ. ಅದರಲ್ಲೂ ಕೂಡ ಮೊದಲನೇದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ಳಿ ಅಂತ ಈ ಹಿಂದೆನೇ ಹೇಳಿದ್ದಾರೆ. ಆದರೆ ಇಲ್ಲಿ ತನಕ ಕ್ರಮ ತೆಗೆದುಕೊಂಡಿರಲಿಲ್ಲ. ಆದರೆ ಇತ್ತೀಚೆಗೆ ಈ ನೊಂದಿರುವಂತಹ ಪತಿ ಏನಿದ್ದಾರೆ ಇವರು ಒಂದು ಲೀಗಲ್ ನೋಟಿಸ್ ಕಳಿಸುವಂತಹ ಕೆಲಸವನ್ನು ಮಾಡಿದ್ರು. ರಾಜ್ಯದ DGIGP ಅವರಿಗೆ, ಚೀಫ್ ಸೆಕ್ರೆಟರಿ ಅವರಿಗೆ ಮತ್ತೆ MHAಗೆ. ಅಂದ್ರೆ ತಾನು ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ನೀವು ಯಾವುದು ಕ್ರಮ ತೆಗೆದುಕೊಂಡಿಲ್ಲ ಅಂತ ಲೀಗಲ್ ನೋಟಿಸ್ ಕಳಿಸ್ತಾರೆ. ಆ ಲೀಗಲ್ ನೋಟಿಸ್ಗೆ ಈಗ ಉತ್ತರ ಕೊಡಿಸುವಂತಹ ಕೆಲಸವನ್ನ ಈಗ MHA ಮಾಡಿದೆ. ಅದರಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಅವರು ಹೈಲೈಟ್ ಮಾಡ್ತಾರೆ. ಅಂದ್ರೆ ಈ
ಪ್ರಕರಣದಲ್ಲಿ ಇವರು ವಿರುದ್ಧ ಸಾಕಷ್ಟು ಗಂಭೀರವಾದಂತಹ ಅಲಿಗೇಷನ್ ಬಂದಿದೆ. ಎಕ್ಸ್ಟರ್ನಲ್ ಅಫೇರ್ಸ್ ಇಟ್ಕೊಂಡಿದ್ದಾರೆ, ಮತ್ತೆ ಬೇರೆ ಪರಿಸ್ಥಿತಿಯನ್ನು ಬಳಸ್ಕೊಂಡಿದ್ದಾರೆ ಅನ್ನೋ ಒಂದು ಅಲಿಗೇಷನ್ ಇದೆ. ಜೊತೆಗೆ ಡ್ಯೂಟಿಯಲ್ಲಿ ಮಿಸ್ಕಂಡಕ್ಟ್ ಮಾಡಿದ್ದಾರೆ. ಇಷ್ಟಾದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇದ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಸ್ವತಃ ಈಗ MHA ಇಂದ ಒಂದು ಲೆಟ್ರು ಈಗ ರಾಜ್ಯದ ಚೀಫ್ ಸೆಕ್ರೆಟರಿ ಬಂದಿದೆ. ಆದರೆ ಆ ಲೆಟ್ರ್ ಬಂದು ತುಂಬಾ ದಿನಗಳು ಕಳೆದರೂ ಕೂಡ ಇಲ್ಲಿ ತನಕ ಯಾವುದೇ ರೀತಿ ಕ್ರಮ ಇಲ್ಲ. ಇನ್ನು ಈ ಪ್ರಕರಣದಲ್ಲಿ ನಾವು ನೋಡ್ತಾ ಹೋದಂತಹ ವೇಳೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು 2018ರಲ್ಲಿ ಈ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರು ದಾವಣಗೆರೆಯಲ್ಲಿ ASP ಆಗಿದ್ದಂತಹ ಸಂದರ್ಭದಲ್ಲಿ, ಅದು ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನು ಎಸಗಿದಂತಹ ಅಲಿಗೇಷನ್ ಅವ್ರ ಮೇಲಿದೆ. ಖುದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪತಿ ಕೋರಮಂಗಲ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಆ ವೇಳೆಯಲ್ಲಿ ಕೇವಲ NCR ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಕಾನೂನಿನ ಸಲಹೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಕಾರಣವನ್ನು, ಯಾಕೆಂತಂದ್ರೆ ಓರ್ವ IPS ಅಧಿಕಾರಿ ಅಂತೇಳಿ. ಆದರೆ ಆ ಸಂದರ್ಭದಲ್ಲಿ ಅವರು IPS ಅಧಿಕಾರಿ ಆಗಿರಲಿಲ್ಲ, ಜಸ್ಟ್ ಪ್ರೊಫೆಷನರಿ ಅಧಿಕಾರಿ ಆಗಿದ್ರು. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೋದಿತ್ತು. ಆದರೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ, ಕೇವಲ NCR ಮಾಡಿ ಪ್ರಕರಣವನ್ನು ಅಲ್ಲಿಗೆ ತಳ್ಳಾಕುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ನೊಂದಿರುವಂತಹ ಮಹಿಳೆಯ ಪತಿ ಈಗಾಗಲೇ ಎಲ್ಲ ಕಡೆನೂ ಅಲ್ದು ಸುಸ್ತಾಗಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಕಡೆ ದೂರು ಕೊಟ್ಟಿದ್ದಾರೆ. ತಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಬರೀ ಕೇಳ್ತಾ ಹೋಗ್ತಾರೆ. ಇನ್ನು ಇದೇ ಕೇಸ್ನಲ್ಲಿ ನಾವು ನೋಡ್ತಾ ಹೋದಂಥ ವೇಳೆಯಲ್ಲಿ ಈ ಹಿಂದೆ ಕೂಡ DGIGP ಆಗಿರುವಂತಹ ನೀಲಮಣಿ ರಾಜು ಅವರು ಒಂದಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡ್ತಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದ 2 ತಿಂಗಳಲ್ಲಿ ಒಂದು ಡ್ರಾಫ್ಟ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿ, ಅಂದ್ರೆ ಕರಡು ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಿ ಕಳಿಸಿ ಶಿಸ್ತು ಕ್ರಮ ಕೈಗೊಳ್ಳಲು ಅಂತೇಳಿ ಸ್ವತಃ DGP IGP ಅವರಿಗೆ ಆ ಸಂದರ್ಭದಲ್ಲಿ ನೀಲಮಣಿ ರಾಜು ಅವರಿಗೆ ರತ್ನಪ್ರಭು ಅವರು ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಆ ಪತ್ರಕ್ಕೆ ಇಲ್ಲಿ ತನಕ ಸುಮಾರು 2.5 ವರ್ಷಗಳ ಕಳೆದಿದೆ. ಇಲ್ಲಿ ತನಕ ಒಂದು ಬೇಸಿಕ್ ಚಾರ್ಜ್ ಶೀಟ್ ಅನ್ನು, ಅಂದ್ರೆ ಇವರು ಮಾಡಿರುವಂತಹ ಅಲಿಗೇಷನ್ ಏನಿದೆ, ಮತ್ತೆ ಈ ಪ್ರಕರಣದಲ್ಲಿ ಹಿನ್ನೆಲೆ ಏನಿದೆ, ಮತ್ತೆ ಅವರ ವಿರುದ್ಧ ಏನು ಕ್ರಮ ತೆಗೆದುಕೊಳ್ಬಹುದು, ಮತ್ತೆ ಈ ಪ್ರಕರಣದಲ್ಲಿ ಅವ್ರು ಮಾಡಿರೋ ತಪ್ಪೇನಿದೆ ಅನ್ನೋದಕ್ಕೆ ಡ್ರಾಫ್ಟ್ ಚಾರ್ಜ್ ಶೀಟ್ ಸಲ್ಲಿಸಿ ಅಂತೇಳಿ ಅವತ್ತೇ ಸೂಚನೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ತನಕ DGIGP ಚೇಂಜ್ ಆಗಿದ್ದಾರೆ, ಮತ್ತೆ ಆ ಕ್ಷೇತ್ರದಲ್ಲಿದ್ದಂತಹ ಅಧಿಕಾರಿಗಳು ಚೇಂಜ್ ಆಗಿದ್ದಾರೆ. ಆದರೆ ಇಲ್ಲಿ ತನಕ ಒಂದು ಅಂಶವನ್ನು ಕೂಡ ಅಧಿಕಾರಿಗಳು ತೆಗೆದುಕೊಳ್ಳಲ್ಲ. ಆದರೆ ರಾಜ್ಯದಲ್ಲಿ ಆಗ್ತಿರುವಂತಹ ಬೇರೆ ಬೇರೆ ಪ್ರಕರಣಗಳಲ್ಲಿ ಅಧಿಕಾರಿಗಳನ್ನ ಆ ಸೆಕೆಂಡಲ್ಲಿ ಸಸ್ಪೆಂಡ್ ಮಾಡ್ತಾರೆ, ಮತ್ತೆ ವಜಾಗೊಳಿಸುವಂಥ ಕೆಲಸ ಆಗಿರುವಂತಹ ಸಾಕಷ್ಟು ಉದಾಹರಣೆಗಳಿದೆ. ಆದರೆ ಇವರ ಪ್ರಕರಣದಲ್ಲಿ ಇಲ್ಲಿ ತನಕ ಅವರ ವಿರುದ್ಧ ಒಂದು FIR ಕೂಡ ಇಲ್ಲಿ ತನಕ ದಾಖಲಾಗಿಲ್ಲ. ಅಷ್ಟರ ಮಟ್ಟಿಗೆ ಕೇಸ್ನಲ್ಲಿ ಅವ್ರನ್ನ ಏನು ಪವರ್ ಬಳಸ್ಕೊಂಡಿದ್ದಾರೆ ಅನ್ನೋ ಒಂದು ಅಲಿಗೇಷನ್ ಈಗ ಅವ್ರ ಮೇಲೆ ಕೇಳಿ ಬರ್ತಿರುವಂಥದ್ದು. ಖುದ್ದು ಸ್ವತಃ ಅವರ ಪತಿ ಆಗಿರುವಂತಹ ಸುರೇಶ್ ಅವರು ಅಲಿಗೇಷನ್ ಮಾಡ್ತಿರುವಂಥದ್ದು ಒಂದಷ್ಟು ಅಂಶಗಳನ್ನು ಹೈಲೈಟ್ ಮಾಡ್ತಾರೆ. ಅವರು ತಾನು ದೂರು ಕೊಟ್ಟಂತಹ ಬಳಿಕ ತನ್ನ ವಿರುದ್ಧವೇ ಅವರು ಒಂದಷ್ಟು 4 ಸಪರೇಟಾಗಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ನನ್ನ ಮೇಲೆ 4 ಕೇಸ್ಗಳನ್ನು ದಾಖಲಿಸುವಂಥ ಕೆಲಸವನ್ನು ಮಾಡಿದ್ರು. 4 ಪ್ರಕರಣಗಳು ನಾನು ಬೇಲ್ ಪಡ್ಕೊಂಡು ಹೊರಗೆ ಬಂದಿದ್ದೀನಿ. ಇನ್ನೂ ಕೂಡ ಅರೆಸ್ಟ್ಮೆಂಟ್ ತಪ್ಪಿಲ್ಲ ಅನ್ನೋ ಒಂದು ಅಲಿಗೇಷನ್ ಮಾಡ್ತಾರೆ. ಆದರೆ 2 ವರ್ಷ ಕಳೆದು ನನಗೆ ನ್ಯಾಯ ಸಿಗ್ತಿಲ್ಲ ಅನ್ನುವಂತಹ ಗಂಭೀರವಾದಂತಹ ಅಲಿಗೇಷನ್ನ ಈಗ ಸುರೇಶ್ ಅವರು ಮಾಡ್ತಿರುವಂಥದ್ದು. ಜಾಹ್ನವಿ, ಓಕೆ, ಹೌದು ವಿಷ್ಣುಪ್ರಸಾದ್, ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದಿಂದ ಪತ್ರ ಬಂದರೂ ಕೂಡ ಅದಕ್ಕೂ ಕೂಡ ಕಿಮ್ಮತ್ ಕೊಡ್ತಾ ಇಲ್ಲ ಅಂತಂದ್ರೆ ಯಾರಿದ್ದಾರೆ ಇದ್ರ ಹಿಂದೆ? ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಹೇಳಿ ವಿಷ್ಣುಪ್ರಸಾದ್? ಖಂಡಿತ ಈ ಒಂದು ಪ್ರಶ್ನೆ ನಾವು ಕೇಳ್ತಾ ಹೋಗ್ಬೋದು. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ನಾವು ನೋಡ್ತಾ ಹೋದಂತಹ ವೇಳೆಯಲ್ಲಿ ಮೊದಲನೇದಾಗಿ ಈ ಕೇಸ್ ಶುರುವಾದಾಗ 2018ರಲ್ಲಿ ಶುರುವಾದಂತಹ ಸಂದರ್ಭದಲ್ಲಿ ನೇರವಾಗಿ ಅಲಿಗೇಷನ್ ಮಾಡ್ತಾರೆ. ಬೇರೆಯವರ ಪರಸ್ತ್ರೀಯನ್ನ ತಾನು ಬಳಸಿಕೊಳ್ಳುವಂತಹ ಒಂದು ಕೆಲಸವನ್ನ ಸ್ವತಃ ಭೀಮಾಶಂಕರ್ ಗುಳೇದ್ ಅವರು ಮಾಡಿದ್ರು ಅನ್ನೋದಕ್ಕೆ ಅವರೇ ರಿಲೀಸ್ ಮಾಡಿರುವಂತಹ, ಅಂದ್ರೆ ಸ್ವತಃ ತಾನೇ ವಿಡಿಯೋಗಳನ್ನ ಚಿತ್ರಿಸಿಕೊಂಡಿದ್ದಂತಹ ವಿಡಿಯೋಗಳು ವೈರಲ್ ಆಗಿತ್ತು. ಆ ವಿಡಿಯೋಗಳು ವೈರಲ್ ಆದಂತಹ ಬಳಿಕ ಅವ್ರ ಮೇಲೆ ಗಂಭೀರವಾದಂತಹ ಅಲಿಗೇಷನ್ ಬಂತು. ಆದರೆ ಕೇವಲ ಆ ಸಂದರ್ಭದಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ, ಕೇವಲ 2 ತಿಂಗಳ ಮಟ್ಟಿಗೆ. ಅದಾದ ನಂತರ ಪುನಃ ಅವ್ರನ್ನ ರೈಲ್ವೆ SP ಆಗಿ ನೇಮಕ ಮಾಡ್ತಾರೆ. ನಂತರ ಬೆಂಗಳೂರು ಸಿಟಿಗೆ ಕೂಡ DCP ಆಗಿ ಬರ್ತಾರೆ. ಈಗ ಸದ್ಯ CIDಲಿ ಅವರು ಕಾರ್ಯನಿರ್ವಹಿಸ್ತಿದ್ದಾರೆ. ಇಷ್ಟು ಕೆಲಸ ಮಾಡಿದಂತಹ ಈ ಬೆಳವಣಿಗೆ ನಡುವೆ ಒಂದು ಚಾರ್ಜ್ ಶೀಟ್ ಹಾಕ್ಬೋದಿತ್ತು. ಅಂದರೆ ಅವರು ಮಾಡಿರುವಂತಹ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಈ ಪ್ರಕರಣದಲ್ಲಿ ಏನಾಗಿದೆ, ಇಲ್ಲ ಅಟ್ಲೀಸ್ಟ್ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಅವರು ಆಲ್ರೆಡಿ ಆ ಸಂದರ್ಭದಲ್ಲಿ ರತ್ನಪ್ರಭು ಅವರು ಒಂದು ಆರ್ಡರ್ ಕೂಡ ಮಾಡಿದ್ರು. ಏನಂತಂದ್ರೆ DGIGP ಅವರಿಗೆ ಸೂಚನೆ ಕೊಟ್ಟಿದ್ರು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಚಾರ್ಜ್ ಶೀಟ್ ಹಾಕಿ ಅಂತ. ಆದರೆ ಅದನ್ನು ಎಲ್ಲೂ ಕೂಡ ಕ್ರಮ ತೆಗೆದುಕೊಳ್ಳಲ್ಲ. ಅದಾದ ನಂತರ ಪುನಃ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಹಾಕುವಂತಹ ವಿಚಾರ ಇನ್ನು ಪಿಂಗ್ ಪಾಂಗ್ ಬಾಲ್ ಆಪರೇಟ್ ಮಾಡ್ತಾರ ಕೆಲಸ ನಡೀತಿದೆ. ಯಾಕೆಂತಂದ್ರೆ ಈಗಿರುವಂತಹ DGP IGP ಇರ್ಬೋದು, ಮತ್ತೆ ಇದಕ್ಕೆ ಮುಂಚೆ ಇದ್ದಂಥವರು ಕೂಡ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಮೊದಲು ಇದನ್ನ ಕೋರಮಂಗಲದ ವ್ಯಾಪ್ತಿಗೆ ಬರುವಂತಹ ಆಗ್ನೇಯ ವಿಭಾಗದ DCPಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಆಗ DCP ಇವರು ನನ್ನ ರೇಂಜ್ನ ಅಂದರೆ ಸೇಮ್ ರ್ಯಾಂಕ್ ಆಫೀಸರ್ ಆಗ್ತಾರೆ, ನಾನು ಅವ್ರ ವಿರುದ್ಧ ಇದನ್ನು ಯಾವುದೇ ರೀತಿ ಚಾರ್ಜ್ ಶೀಟ್ ರೆಡಿ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಅದಾದ ನಂತರ DGIGP ಅವರು ದಾವಣಗೆರೆ IG ಅವರಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇದು ನನ್ನ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಅಲ್ಲ, ಈ ಘಟನೆ ಆಗಿರುವಂಥದ್ದು ಕೋರಮಂಗಲ ಲಿಮಿಟ್ಸಲ್ಲಿ, ಮತ್ತು ಕೇಸ್ ಆಗಿರೋದು ಅಲ್ಲಿ ದಾಖಲಾಗಿರೋದು ಅವ್ರು ಮಾಡಿ ಅಂತ ಹೇಳ್ತಾರೆ. ಹೀಗೆ ಪ್ರಕರಣದ ಅಲ್ಲಿಂದ ಇಲ್ಲಿಗೆ ಓದಾಡುವಂತಹ ಕೆಲಸವನ್ನು ಮಾಡ್ತಾರೆ. ಬಿಟ್ಟರೆ ಇಲ್ಲಿ ತನಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ವರ್ಕ್ ಆಗ್ತಿಲ್ಲ. ಆದರೆ ಈಗ ಸಿಕ್ತಿರುವಂತಹ ಇನ್ಫಾರ್ಮೇಷನ್, ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಫೀಸರ್ಗಳ ಹತ್ರ ಮಾತಾಡಿದಂಥ ವೇಳೆಯಲ್ಲಿ ಈಗ ನಮಗಿರುವಂಥ ಇನ್ಫಾರ್ಮೇಷನ್ ಜಸ್ಟ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೀತಿದೆ. ಅದನ್ನು ಕೂಡ ಈಗ ಸ್ವತಃ ಮಾಲಿನಿ ಕೃಷ್ಣಮೂರ್ತಿ ಅವರು IPS ಆಫೀಸರು ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರೆಸೆಂಟ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಆರೋಪಿಗಳ ಬಳಿ ಈಗಾಗಲೇ ಭೀಮಾಶಂಕರ್ ಗುಳೇದ್ ಅವರು ಇರ್ಬೋದು, ಮತ್ತೆ ಸುರೇಶ್ ಅವರು ಇರ್ಬೋದು, ಮತ್ತೆ ನೊಂದಂತಹ ಮಹಿಳೆ ಇವರೆಲ್ಲರದ್ದು ಸ್ಟೇಟ್ಮೆಂಟ್ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಫೈಲ್ DGIG ಆಫೀಸಲ್ಲೇ ಇದೆ, IGP ಆಫೀಸಲ್ಲೇ ಬಿಟ್ಟರೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ರೀತಿ ಕ್ರಮ ಆಗಿಲ್ಲ ಅಂತದ್ದು ಸದ್ಯಕ್ಕಿರುವಂತಹ ಇನ್ಫಾರ್ಮೇಷನ್. ಜಾಹ್ನವಿ, ಓಕೆ ವಿಷ್ಣುಪ್ರಸಾದ್, ಹೋಲ್ಡ್ ಆನ್. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಮನ್ನ ಮತ್ತೆ ಮಾತಾಡ್ತೀನಿ. ಗುಳೇದ್ ತಪ್ಪು ಮುಚ್ಚಿ ಇಲಾಖೆಯಲ್ಲಿ ಅಧಿಕಾರಿಗಳು ಉಳಿಸ್ಕೊಂಡ್ರ? ಹಾಗಾದ್ರೆ
ಮುಖ್ಯ ಕಾರ್ಯದರ್ಶಿಗೆ ಗುಳೆಯದ ಕೇಸ್ ಗೊತ್ತಿದ್ರು ಕೂಡ ಕನ್ಫರ್ಮೇಷನ್ಗೆ ಪತ್ರವನ್ನ ಅವರು ಇಸ್ಕೊಂಡಿದ್ದಾರೆ. ಪ್ರೊಬೇಷನರಿ ಪೀರಿಯಡ್ ನಿಂದ ರೆಗ್ಯುಲರ್ ಕನ್ಫರ್ಮೇಷನ್ಗೆ ಶಿಫಾರಸನ್ನ ಮಾಡಿದ್ದಾರೆ. ಕನ್ಫರ್ಮೇಷನ್ಗೆ ತಾನೇ ಶಿಫಾರಸು ನೀಡಿ ಇತ್ತ ತನಿಖೆಗೆ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಹೋಗಿದ್ರೆ ಭೀಮಾಶಂಕರ್ ವಜಾ ಆಗ್ಬೇಕಿತ್ತು. ಇದನ್ನೆಲ್ಲ ಮುಚ್ಚಿಟ್ಟು ಗುಡ್ ಕ್ಯಾರೆಕ್ಟರ್ ಸರ್ಟಿಫೈ ಅನ್ನ ಮಾಡಿದ್ದಾರೆ ಅಧಿಕಾರಿಗಳು. 4 ಅಧಿಕಾರಿಗಳ ವಿರುದ್ಧ ಈ ರೀತಿಯಾಗಿ ನೊಂದ ಪತಿ ಸುರೇಶ್ ಆರೋಪವನ್ನ ಮಾಡ್ತಾ ಇದ್ದಾರೆ. ವಿಷ್ಣು ಪ್ರಸಾದ್, ನಾವು ಗಮನಿಸ್ತಾ ಇದೀವಿ, ಅವ್ರಿಗೆ ಗುಡ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕಾನೂನು ಪ್ರಕಾರ ಹೋಗ್ಬೇಕು ಅಂತಿದ್ರೆ ಅವ್ರನ್ನ ಇಲ್ಲಿ ವಜಾ ಮಾಡಬೇಕಾಗಿತ್ತು, ಕೇವಲ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಪತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಏನಾದ್ರೂ ಶಾಮೀಲ್ ಆಗಿದ್ದಾರಾ? ಇಷ್ಟರ ಮಟ್ಟಿಗೆ ಇವರು ಸೇಫ್ ಕಾರ್ಡ್ ಹಾಕೊಂಡು ಬರ್ತಾ ಇದ್ದಾರೆ, ತನಿಖೆ ಕೂಡ ಇನ್ನು ಕಂಪ್ಲೀಟ್ ಆಗಿಲ್ಲ, ಯಾವುದೇ ಶಿಸ್ತು ಕ್ರಮ ಇಲ್ಲ ಅಂತಂದ್ರೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾರಾ? ಯಾರೆಲ್ಲರ ಕೃಪಾ ಕಟಾಕ್ಷ ಇದೆ ವಿಷ್ಣು ಪ್ರಸಾದ್? ಜನವಿ ಇದರಲ್ಲಿ ಅಧಿಕಾರಿಗಳನ್ನ ಶಾಮೀಲಾಗಿದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಅವರು ಶಾಮೀಲಾಗುವಂಥ ವಿಚಾರ ಬರಲ್ಲ. ಆದರೆ ಈ ಪ್ರಕರಣವನ್ನು ನೋಡ್ತಾ ಹೋದಂಥ ವೇಳೆಯಲ್ಲಿ ಅಂದರೆ ಈತನನ್ನು ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ, ಅಂದರೆ ಗುಳೆದವ್ರನ್ನ ಇರುವಂತಹ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ ಅನ್ನುವಂತಹ ಅಲಿಗೇಷನ್ ಸ್ವತಃ ಇದನ್ನು ನೊಂದಿರುವಂತಹ ಪತಿ ಸುರೇಶ್ ಅವರು ಅಲಿಗೇಷನ್ ಮಾಡ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿರುವಂತಹ ಡಾಕ್ಯುಮೆಂಟ್ ಪ್ರಕಾರ ನಾವು ಹೇಳ್ತಾ ಹೋದಂಥ ವೇಳೆಯಲ್ಲಿ ಗುಳೆದವರು ಪ್ರೊಬೇಷನರಿ ಪೀರಿಯಡ್ನಲ್ಲಿ ಇಂತಹ ಒಂದು ಕೆಲಸವನ್ನು ಮಾಡಿದರು. ಅಂದರೆ 2016-18ರ ವೇಳೆಯಲ್ಲಿ ಅವರು ದಾವಣಗೆರೆ ASP ಆಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನು ಬೆಳಕಿಗೆ ಬಂದಿತ್ತು. ಮತ್ತೆ ಆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುತ್ತೆ. ಅಂದರೆ ತನ್ನ ಮಕ್ಕಳ ಬರ್ತ್ಡೇ ಪಾರ್ಟಿಗೋಸ್ಕರ ಓರ್ವ ಫೋಟೋಗ್ರಾಫರ್ ಆಗಿರುವಂತಹ ಮಹಿಳೆಯನ್ನು ಕರೆಸಿಕೊಂಡು ಆ ಮಹಿಳೆಯನ್ನು ಸಲುಗೆಗೆ ತೆಗೆದುಕೊಂಡು ಅವರನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತಹ ಗಂಭೀರವಾದಂತಹ ಅಲಿಗೇಷನ್ ಆ ಸಂದರ್ಭದಲ್ಲಿ ಬಂದಿತ್ತು. ಈ ಎಲ್ಲ ಬೆಳವಣಿಗೆ ನಡುವೆ ಇನ್ನೊಂದಷ್ಟು ಅಂಶಗಳನ್ನು ಅವ್ರು ಹೇಳ್ತಾ ಹೋದಂಥದ್ದು, ಆ ಪ್ರೊಬೇಷನರಿ ಪೀರಿಯಡಲ್ಲಿ ಓರ್ವ ವ್ಯಕ್ತಿ ಈ ರೀತಿ ಏನೋ ಚಾರಿತ್ರ್ಯವನ್ನು ಕಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಮತ್ತೆ ಈ ರೀತಿ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಸಮಾಜಕ್ಕೆ ವಿರೋಧವಾದಂತಹ ಕೆಲಸವನ್ನು ಮಾಡುವಂತಹ ವಿಚಾರಗಳು ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಒಂದಷ್ಟು ಕನ್ಫರ್ಮೇಷನ್ ಕೊಡಬೇಕಾರೆ, ಅಂದರೆ IPS ಅಧಿಕಾರಿ ಅಂತ ಹೋದಂಥ ವೇಳೆಯಲ್ಲಿ ಮೊದಲು ನೇಮಕ ಆದಂತಹ ಬಳಿಕ ಪ್ರೊಬೇಷನರಿ ಪೀರಿಯಡ್ ಅಂತ ಒಂದಷ್ಟು ವರ್ಷಗಳನ್ನು ಕೆಲಸವನ್ನು ಮಾಡ್ತಾರೆ. ಈ ಕೆಲಸದ ಸಂದರ್ಭದಲ್ಲಿ ಅವ್ರ ಕ್ಯಾರೆಕ್ಟರ್ ಗುಡ್ ಆಗಿರ್ಬೋದಕ್ಕೆ ಮತ್ತೆ ಅವರ ವಿರುದ್ಧ ಯಾವುದೇ ರೀತಿ ಗಂಭೀರವಾದಂತಹ ಅಲಿಗೇಷನ್ ಬರಬಾರ್ದು. ಆದರೆ ಈ ಪ್ರಕರಣದಲ್ಲಿ ನಾವು ನೋಡ್ತಾ ಹೋದಂಥ ವೇಳೆಯಲ್ಲಿ ಈ ರೀತಿ ಯಾವ್ದಾದ್ರು ಒಬ್ಬ ವ್ಯಕ್ತಿಯ ವಿರುದ್ಧ ಗಂಭೀರವಾದಂತಹ ಅಲಿಗೇಷನ್ ಬಂತು ಅಂತ ಅಂದ ವೇಳೆಯಲ್ಲಿ ಇಂಡಿಯನ್ ಸರ್ವಿಸ್ ಪ್ರೊಬೇಷನರಿ ಆಕ್ಟ್ ಅಡಿಯಲ್ಲಿ ಪ್ರೊಬೇಷನರಿ ಆಕ್ಟ್ ರೂಲ್ಸ್ 1954 ಈ ಒಂದು ಆಕ್ಟ್ ಅಡಿಯಲ್ಲಿ ಬರ್ತಾ ಹೋದಂಥ ವೇಳೆಯಲ್ಲಿ ಇದನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತಹ ಗಂಭೀರವಾದಂತಹ ಅಲಿಗೇಷನ್ ಸ್ವತಃ ಈಗ ಅವರ ಪರ ವಕೀಲರು ಮತ್ತೆ ಸುರೇಶ್ ಅವರು ಮಾಡ್ತಿದ್ದಾರೆ. ಇದರಲ್ಲಿ ಅವರು ಹೇಳ್ತಾರೆ IPS ವಿಚಾರಕ್ಕೆ ಬರೋದಾದ್ರೆ ಸೆಕ್ಷನ್ ಇದರಲ್ಲಿ ರೂಲ್ ನಂಬರ್ 11 ಮತ್ತು ರೂಲ್ ನಂಬರ್ 12 ಪ್ರಕಾರ ಓರ್ವ ವ್ಯಕ್ತಿಯ ಏನು ಅವರು ಆ ಸಂದರ್ಭದಲ್ಲಿ ಡಿಸಾನೆಸ್ಟಿ ತೋರಿಸಿದಂಥ ಸಂದರ್ಭದಲ್ಲಿ ಮತ್ತೆ ತಾನೇನಾದರೂ ಈ ಥರ ಅಲಿಗೇಷನ್ ಕೇಳಿ ಬಂದಂತಹ ವೇಳೆಯಲ್ಲಿ ಮತ್ತೆ ಯಾವುದಾದ್ರೂ ಕ್ರೈಮ್ನಲ್ಲಿ ಭಾಗಿಯಾದಂತಹ ವೇಳೆಯಲ್ಲಿ ಮತ್ತೆ ಕೆಲಸದಲ್ಲಿ ಏನು ಪ್ರಾಮಾಣಿಕತೆ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಮತ್ತೆ ಕ್ಯಾರೆಕ್ಟರಲ್ಲಿ ಯಾವುದೇ ರೀತಿ ಬ್ಯಾಡ್ ಅನ್ನೋದು ಅಂಶಗಳು ಬಯಲಾದಂತಹ ಸಂದರ್ಭದಲ್ಲಿ ಅವರನ್ನು ಪುನಃ ಅಂದರೆ IPS ಕನ್ಫರ್ಮೇಷನ್ಗೆ ಲೆಟರ್ನ ಕಳಿಸುವಂತಹ ಜವಾಬ್ದಾರಿಯನ್ನು ಮಾಡುವಂತಹ ಕೆಲಸ ರಾಜ್ಯದಲ್ಲಿರುವಂತಹ ಒಂದು ಟೀಮ್ಗಿರುತ್ತೆ. ಅದನ್ನು ನಾವು ನೋಡೋದಾದರೆ ಇದನ್ನು ಕಂಪೋಸಿಷನ್ ಆಫ್ ದಿ ರೆಫರಲ್ ಬೋರ್ಡ್ ಅಂತ ಹೇಳ್ತಾರೆ. ಇದರಲ್ಲಿ ಪ್ರಮುಖವಾಗಿ ಬರುವಂತಹ ಮೆಂಬರ್ಸ್ ನಾವು ನೋಡ್ತಾ ಹೋದಂತ ಹೇಳಿ ಇದಕ್ಕೆ ಅಧ್ಯಕ್ಷರಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿರ್ತಾರೆ. ಅದಾದ ನಂತರ ಮೆಂಬರ್ ಆಗಿ DG IGP ಅವರು ಇರ್ತಾರೆ. ಮತ್ತೆ ಗೃಹ ಇಲಾಖೆ ಕಾರ್ಯದರ್ಶಿಯವರು ಕೂಡ ಇದರಲ್ಲಿ ಕನ್ವೇರ್ ಆಗಿರ್ತಾರೆ. ಜೊತೆಗೆ ನೇಮಕಾತಿ ವಿಭಾಗದ DG IGP ಅವರು ಇದರಲ್ಲಿ ಮೆಂಬರ್ ಆಗಿರ್ತಾರೆ. ಈ 4 ಡಿಸೈಡ್ ಮಾಡಿ ಕಳಿಸುವಂತಹ ಪತ್ರ ಏನಿದೆ ಇದು ಓರ್ವ IPS ಅಧಿಕಾರಿಯನ್ನು ಕನ್ಫರ್ಮೇಷನ್ ಮಾಡುವಂಥದ್ದು. ಅಂದರೆ ಇವರನ್ನ ಪ್ರೊಬೇಷನರಿ ಪೀರಿಯಡ್ ಇಂದ ರೆಗ್ಯುಲರ್ IPS ಅಧಿಕಾರಿಯಾಗಿ ನಾವು ಪರಿಗಣಿಸಬಹುದು ಅಂತೇಳಿ ಇದನ್ನ ಸೆಂಟ್ರಲ್ ಕಳಿಸಬೇಕಾಗುತ್ತೆ. ಈ ಕಳಿಸುವಂತಹ ಕೆಲಸದ ವಿಚಾರದಲ್ಲಿ ಲೋಪದೋಷ ಎಸಗಿದ್ದಾರೆ ಅಂತಹ ಗಂಭೀರವಾದಂತಹ ಅಲಿಗೇಷನ್ ಸ್ವತಃ ಈಗ ಸುರೇಶ್ ಅವರು ಮಾಡ್ತಿದ್ದಾರೆ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನೊಂದ ಪತಿ ಸುರೇಶ್ ಅವರೇ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಸುರೇಶ್ ಅವರೇ, ಈ ಪ್ರಕರಣ ಆಗಿ 2 ವರ್ಷ ಆಯ್ತು. ನೀವೇ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದೀರಾ. ಏನೇ ಆದ್ರೂ ಕೂಡ ಬಗೆಹರಿತಾ ಇಲ್ಲ. ಒಂದಷ್ಟು ಜನ ಕೃಪಾ ಕಟಾಕ್ಷದಿಂದ ಇನ್ನ ಕೂಡ ಬಚಾವ್ ಆಗ್ತಾ ಇದ್ದಾರೆ ಅಂತ ಹೇಳಿ ಏನ್ ಹೇಳ್ತೀರಾ ಈ ಕೇಸ್ನ ಬಗ್ಗೆ? ಈ ಕೇಸ್ ಬಗ್ಗೆ ಆಗಲೇ 2 ವರ್ಷದಿಂದ ಹೀಗೆ ಇದೆ ಅಂದರೆ ಆದರೆ ಕೇಸೇ ಹೇಳುತ್ತೆ ಏನಾಗ್ತಾ ಇದೆ ಅಂತ. ಜನಗಳಿಗೂ ಗೊತ್ತಾಗಿದೆ. ನ್ಯಾಯಕ್ಕೋಸ್ಕರ ಎಷ್ಟು ಓಡಾಡಬೇಕು, ಅದು ಅಧಿಕಾರದಲ್ಲಿದ್ದರೆ ನ್ಯಾಯ ಯಾವ ಥರ ಸಿಗುತ್ತೆ, ಸಾಮಾನ್ಯ ಜನಕ್ಕೆ ಯಾವ ಥರ ನ್ಯಾಯ ಸಿಗುತ್ತೆ ಅಂತ ಈ ಕೇಸ್ ನೋಡಿದ್ರೆ ಗೊತ್ತಾಗುತ್ತೆ. 2018ರಿಂದ DG IGP ಅವ್ರು ಕೊಟ್ಟಿದ್ದು 5ನೇ ತಾರೀಕು ಜುಲೈಯಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ. ಸೊ ಇದರಲ್ಲೇ ಗೊತ್ತಾಗುತ್ತೆ ಆ ವ್ಯಕ್ತಿಗೆ ಯಾವ ಶಕ್ತಿ ಇದೆ, ಆ ವ್ಯಕ್ತಿಯಿಂದ ಯಾರ್ಯಾರು ನಿಂತಿದ್ದಾರೆ, ಅದು ರಾಜಕೀಯನೇ ಆಗಿರ್ಬೋದು ಅಥವಾ ಜಾತಿ ಕಾರಣನೇ ಆಗಿರ್ಬೋದು, ಹಣದ ಇದರಿಂದ ಇರ್ಬೋದು ಅಥವಾ ಮಜಲ್ ಪವರಿಂದ ಇರ್ಬೋದು. ಸೊ ಆ ವ್ಯಕ್ತಿ 2 ವರ್ಷಗಳಿಂದ ಈ ಥರ ಇದ್ದಾನೆ ಅಂದರೆ ಕೇಸೇ ಹೇಳುತ್ತೆ. ಸೊ ನ್ಯಾಯ ಎಷ್ಟು ಈಸಿಯಾಗಿ ಸಿಗುತ್ತೆ ಕಾಮನ್ ಮ್ಯಾನ್ಗೆ, ಎಷ್ಟು ಕಷ್ಟಪಡಬೇಕು ಅಂತ ಈ ಕೇಸೇ ಹೇಳುತ್ತೆ. ಅಂದ್ರೆ ಸುರೇಶ್ ಅವರೇ, ನೀವು ಮಾಡ್ತಾ ಇರುವಂತಹ ಆರೋಪಗಳನ್ನ ಗಮನಿಸಿದ್ವಿ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅಂತ ಹೇಳಿ. ಹೌದು.
ಓಕೆ, ನೀವು ಈಗ ರಾಷ್ಟ್ರಪತಿ PM ಗೃಹ ಸಚಿವಾಲಯವನ್ನ ಕೂಡ ಈ ಕೇಸ್ ತಲುಪಿದೆ. ನೀವೇ ಕೇಂದ್ರ ಸರ್ಕಾರದ ಇಲಾಖೆಗಳಿಗೆ ದೂರನ ಕೊಟ್ರಿ. ಯಾವಾಗ ಈ ದೂರನ ಕೊಟ್ಟಿದ್ದು? ಅವ್ರು ಏನ್ ಕ್ರಮಕ್ಕೆ ಮುಂದಾಗಿದ್ರು ಸುರೇಶ್ ಅವರೇ? ನಾನು 2018 ಜುಲೈನಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಕಂಪ್ಲೇಂಟ್ ಕೊಟ್ಟಾಗ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ. 6 ಮಂತ್ಸ್ ವೆಯ್ಟ್ ಮಾಡಿದೆ. 25/12/2018 ಅವತ್ತಿನ ದಿನ ನಾನು MHAಗೆ PMO ಆಫೀಸ್ಗೆ ಮತ್ತೆ ಪ್ರೆಸಿಡೆಂಟ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೆ. ಮಾರ್ಚ್ 2019 ಅಲ್ಲಿ MHA ಅವರೇ ಲೆಟರ್ ಬರೀತಾರೆ ಚೀಫ್ ಸೆಕ್ರೆಟರಿ ಕರ್ನಾಟಕ ಅವ್ರಿಗೆ, ಬೇಸ್ಡ್ ಆನ್ ಸುರೇಶ್ ಕಂಪ್ಲೇಂಟ್ ಟೇಕ್ ಎ ನೆಸರಿ ಆಕ್ಷನ್ ಅಂತ ಹೇಳ್ತಾರೆ. 2019 ಮಾರ್ಚ್ ಅಲ್ಲೇ ಲೆಟರ್ ಬಂದಿದೆ MHA ಇಂದ. ಇವಾಗಲೇ 2019 ಆಯ್ತು, ಇದುವರೆಗೂ ಯಾವುದೇ ಆಕ್ಷನ್ ತಗೊಂಡಿಲ್ಲ. ಅಂದ್ರೆ ನಾವು ಇಷ್ಟೆಲ್ಲ ಕಂಪ್ಲೇಂಟ್ ಕೊಟ್ಟರು, MHA ಇಂದ ಲೆಟರ್ ಬಂದಿದೆ, PMO ಇಂದ ಬಂದಿದೆ, ಪ್ರೆಸಿಡೆಂಟ್ ಸೆಕ್ರೆಟರಿ ಇಂದ ಎಲ್ಲ ಲೆಟರ್ ಬಂದಿದ್ರು, ಯಾವುದೇ ಆಕ್ಷನ್ ಇದುವರೆಗೂ ತೆಗೆದುಕೊಂಡಿಲ್ಲ. ಓಕೆ, ನೀವು ಫಾಲೋ ಅಪ್ ಮಾಡ್ತಾನೆ ಇದ್ರಿ. ಏನ್ ಬರುತ್ತೆ ಉತ್ತರ? ಏನ್ ಬರುತ್ತೆ? ನೀವು ಪ್ರತಿ ಸಲ ಹೋಗ್ತೀರಾ, ಅಲ್ಲಿಂದ ಲೆಟರ್ ಬಂದಿದೆ, ಈ ಕೇಸನ್ನ ಹ್ಯಾಂಡಲ್ ಮಾಡಿ ಅಂದಾಗ ಏನ್ ಉತ್ತರ ಬರುತ್ತೆ ಅವ್ರ ಕಡೆಯಿಂದ ಸುರೇಶ್ ಅವರೇ? ಉತ್ತರ MHA ಮತ್ತು PMO ಇಂದ ಅವರು ಚೀಫ್ ಸೆಕ್ರೆಟರಿಗೆ ಬರೀತಾರೆ. ನಾನು ಚೀಫ್ ಸೆಕ್ರೆಟರಿಗೆ ತುಂಬ ಸಲ RTIನೂ ಹಾಕಿದ್ದೀನಿ. ಹಾಗೆ ಹೋದರೆ ಅವ್ರು ಕೇರೆ ಮಾಡೋದಿಲ್ಲ. RTI ಹಾಕಿದ್ರೆ ಅದು ರೂಲ್ಸ್ ಪ್ರಕಾರ ಅವ್ರು ಕೊಡಬೇಕಾಗತ್ತೆ. ಆದರೆ ನಂಗೆ ರಿಪ್ಲೈ ಏನು ಬರುತ್ತೆ ಅಂತ ಪ್ರತಿಯೊಂದು RTI ಇದು ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಇದನ್ನು ಕೊಡಲಕ್ಕಾಗೋದಿಲ್ಲ ಅಂತಾರೆ. ಅಂದರೆ ಒಬ್ಬ ಪತ್ನಿಯಾಗಿ ಪತ್ನಿಗೆ ಅನ್ಯಾಯ ಆಗಿರೋದಕ್ಕೆ ಪತಿ ಹೋರಾಡ್ತಾ ಇದ್ರೆ ನನಗೆ ಕೊಡೋದಿಲ್ಲ ಸಾರ್ವಜನಿಕವಾಗಿ ಅಂತ ಹೇಳಿದ್ರೆ ಇದು ಎಲ್ಲಿದೆ ನ್ಯಾಯ? ಹಾಗಾದ್ರೆ ಅಂದ್ರೆ ದೂರದಾರ ನಾನೇನೆ, ನನಗೆ ಕೊಡೋದಿಲ್ಲ, ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂದ್ರೆ ಈತ ಒಬ್ಬ ಪಬ್ಲಿಕ್ ಸರ್ವೆಂಟ್ ಅಂಡ್ ದಟ್ ಈಸ್ ನಾಟ್ ಎ ಸ್ಮಾಲ್ ಪೊಸಿಷನ್ ಆಲ್ಸೋ. ಸೊ ದೇ ಆರ್ ಲಾಟ್ ಆಫ್ ತುಂಬ ನೊಂದ ಮಹಿಳೆಯರು ಹೋಗ್ತಾರೆ, ಅವ್ರ ಸ್ಟಾಫೇ ಎಷ್ಟೊಂದು ಜನ ಇದ್ದಾರೆ, ಅಂಥವ್ರು ವರ್ಕ್ ಮಾಡೋಂಥ ಪಬ್ಲಿಕ್ ಸರ್ವೆಂಟು. ಇಂಥ ಹೀನಾಯವಾದ ಅಲಿಗೇಷನ್ ಇದ್ದಾಗ ಅದು ಸಾರ್ವಜನಿಕ ಹಿತದೃಷ್ಟಿ ಇಲ್ಲ ಅಂತ ಹೇಳಿದ್ರೆ ನಾನು ಅವ್ರನ್ನ ಕ್ವಶನ್ ಮಾಡ್ತೀನಿ, ಯಾವ ರೀತಿಯಿಂದ ಅವ್ರು ಸಾರ್ವಜನಿಕ ಹಿತದೃಷ್ಟಿ ಇಲ್ಲ ಅಂತ ಹೇಳ್ತೀನಿ ಅಂತ ಅವ್ರನ್ನೇ ಕ್ವಶನ್ ಮಾಡ್ತೀನಿ ನಾನು. ಬಟ್ ಆದರೆ RTIನಲ್ಲಿ ಹಾಕಿರೋ ಯಾವುದೇ ಪತ್ರಗಳಿಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ನಾನು ಫಸ್ಟ್ ಅಪೀಲ್ಗೂ ಹೋಗಿದ್ದೀನಿ, ಸೆಕೆಂಡ್ ಅಪೀಲ್ಗೂ ಹೋಗಿದ್ದೀನಿ, ಇದುವರೆಗೂ ಯಾವುದೇ ಉತ್ತರ ಸಿಕ್ಕಿಲ್ಲ. ನೀವು ಹೇಳೋದು ಪ್ರಭಾವ ಬಳಸಿ ಬಚಾವ್ ಆಗ್ತಾ ಇದ್ದಾರೆ ಅಂತ. ಯಾರು ಹಿಂದಿದ್ದಾರೆ ಅಂತ ಹೇಳಿ, ಇವರು ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಸುರೇಶ್ ಅವರೇ? ನನ್ನ ಅನಿಸಿಕೆ ಪ್ರಕಾರ, ನನಗೆ ತಿಳಿದಿರುವ ಮಟ್ಟಿಗೆ ಪ್ರಕಾರ, ಒಂದು ಜಾತಿ ಕಾರಣ, ಇನ್ನೊಂದು ಪೊಲಿಟಿಕಲ್ ಪವರ್. ಯಾಕಂದ್ರೆ ಇವರು ಬಂದಿರೋದ್ರಿಂದ ಮತ್ತೆ ಮಸಲ್ ಪವರ್, ಮನಿ ಪವರ್. ಸೊ ಇದೆಲ್ಲ ಇರೋದ್ರಿಂದನೇ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಯಾಕಂದ್ರೆ ಉದಾಹರಣೆಗಳಿದ್ದಾವೆ. ಇವಾಗ ಮಂಗಳೂರಿನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದಾರೆ. ತಾವರೆಕೆರೆ ಇಲ್ಲೇ ಬೆಂಗಳೂರಿನಲ್ಲೇ ರೂರಲಲ್ಲಿ ಒಬ್ಬ ಕಾನ್ಸ್ಟೇಬಲ್ನ ಸಸ್ಪೆಂಡ್ ಮಾಡ್ತಾರೆ, ರಾಮನಗರ SP ಅವರು. ಅಂದ್ರೆ ಅಂಥವ್ರಿಗೆ ಬೇಗ ಆಕ್ಷನ್ ತಗೊಳ್ತಾರೆ, ವಿತಿನ್ 24 hours ವೆಹಿಕಲ್ ತಗೊಳ್ತಾರೆ. ಈ ವ್ಯಕ್ತಿಗೆ 2 ವರ್ಷದಿಂದ ತಗೊಂಡಿಲ್ಲ ಅಂದ್ರೆ ಐ ಥಿಂಕ್ ದಟ್ ಇಸ್ ವೆರಿ ಕ್ಲಿಯರ್ ಸ್ಟೇಟ್ಮೆಂಟ್. ಕೆಳ ಹಂತದಲ್ಲಿರೋರ್ನ ಒಂದ್ ರೀತಿ ನೋಡ್ತಾರೆ, ಮೇಲಿನವರು ಅಥವಾ ಯಾರ್ದಾದ್ರೂ ಕೃಪಾ ಕಟಾಕ್ಷ ಇದ್ರೆ ಬಚಾವ್ ಆಗ್ತಾರೆ ಅಂತ ನೀವು ಹೇಳೋದು? ಬಚಾವ್ ಆಗ್ತಾರೆ, ಪ್ಲಸ್ ಥ್ರೆಟ್ ಮಾಡ್ತಾರೆ. ಬರೀ ಬಚಾವ್ ಆಗೋದಲ್ಲ, ಅಂದ್ರೆ ನೇರವಾಗಿ ನಿಮಗೆ ಥ್ರೆಟ್ ಮಾಡಿದಾರಾ ಸುರೇಶ್ ಅವರವರು? ಇಂಡೈರೆಕ್ಟ್ ಆಗಿ ತುಂಬಾ ಥ್ರೆಟ್ಗಳು ಬಂದಿದ್ದಾವೆ. ಯಾವ ರೀತಿ? ಕೇಸ್ ವಾಪಸ್ ತಗೊಳ್ಳಿ, ಆ ಥರ ಎಲ್ಲ ಬಂದಿದ್ದಾವೆ. ಓಕೆ, ಅಂದ್ರೆ ಬೇರೆಯವ್ರ ಥ್ರೂ ಫೋನ್ ಮಾಡಿಸೋದಾ ಅಥವಾ ಹೇಗೆ? ಹೌದು, ದೇರ್ ಆರ್ ಲಾಟ್ ಆಫ್ ಮೀನ್ಸ್. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿರೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಟ್ಯಾಪ್ ಮಾಡಬೇಕು, ಯಾವ ಥರ ಸಿಸ್ಟಮ್ ಅಲ್ಲಿರೋ ಲೂಪ್ ಹೋಲ್ಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಯಾವ ಥರ ಗೊತ್ತಾಗ್ದಂಗೆ ವ್ಯವಹಾರ ನಡೆಸಬೇಕು ಅಂತ. ಯಾಕಂದ್ರೆ ಅವರೇ ಸಿಸ್ಟಮ್ಮು, ಮೇಲಿಂದ ಕೆಳಗಡೆ ತನಕ ಅವರೇ ಇದ್ದಾರೆ, ಅವ್ರಿಗೆ ಗೊತ್ತಿದೆ ಸಿಸ್ಟಮ್. ಕಾಮನ್ ಮ್ಯಾನ್ ನನಗೆ ಗೊತ್ತಾಗಲ್ಲ. ಯಾಕಂದ್ರೆ ನನ್ನ ಮೊಬೈಲ್ ಇವಾಗಲೂ ಟ್ಯಾಪ್ ಆಗ್ತಾ ಇದೆ ನನ್ನ ಮೊಬೈಲು. ಸೊ ಅವ್ರಿಗೆ ಈಸಿ, ದೀಸ್ ಆರ್ ಆಲ್. ಯಾಕಂದ್ರೆ ಬೇಲಿಯೇ ಎದ್ದು ಒಳ ಮೇಯ್ತಾ ಇದೆ ಇವಾಗ. ಸೊ ಆ ಪರಿಸ್ಥಿತಿ ಇದ್ದಾಗ ಅವರು ದೇ ಆರ್ ವೆರಿ ಸ್ಮಾರ್ಟ್. ಒಂದು ಥ್ರೆಟ್, ಇನ್ನೊಂದು ನಿಮ್ಮ ವೈಫ್ ಅನ್ನ ಕೂಡ ಅವರು ಬ್ಲಾಕ್ ಮೇಲ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡಿದ್ರು ಅಂತ. ಅಂದ್ರೆ ಏನ್ ಕಾರಣಕ್ಕೋಸ್ಕರ ಹಿಂಗ್ ಮಾಡಿದ್ರು ಅಂತ ನೀವು ಹೇಳೋದು? ಎಲ್ಲ ತಮ್ಮ ಅಧಿಕಾರ ಬಂದ್ಬಿಟ್ರೆ ಮದ ಬರುತ್ತಲ್ಲ, ಸೊ ಅದಕ್ಕೆ ಇದು ಒಂದು ಸಾಕ್ಷಿ ಅಷ್ಟೇ. ಅಧಿಕಾರದಲ್ಲಿ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲ ನಮ್ದೇ, ನಾವು ಯಾರು ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ನಡ್ಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಇದು ಲೈವ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ. ನಾನು ಇವಾಗ ಏನು ಹೇಳ್ತಾ ಇದ್ದೀನಿ, ಲೈವಲ್ಲಿ ಹೇಳ್ತಾ ಇದ್ದೀನಲ್ಲ, ಇದಕ್ಕೆಲ್ಲವಕ್ಕೂ ನನ್ನ ಹತ್ರ ನಾನು ಯಾವುದೇ ಲೆಟರ್ಗಳು ನಾನು ಕೋಟ್ ಮಾಡ್ತಾ ಇರಲಿ, ಯಾವುದೇ ಹೇಳ್ತಾ ಇದ್ರು ನನ್ನ ಹತ್ರ ಸಾಕ್ಷ್ಯಗಳಿದ್ದಾವೆ. ನಾನು ಇವಾಗಲೂ ಲೈವಲ್ಲಿ ಹೇಳ್ತಾ ಇದ್ದೀನಿ, CDA ತೆಗೆದುಬಿಟ್ಟು 2018 ಜುಲೈಯಿಂದ ಹಿಡಿದು CDA ತೆಗೆದುಬಿಟ್ಟು ಚೆಕ್ ಮಾಡಿ. ಅವನ ಜೊತೆ ಸಹಚರರದು ಯಾರ್ಯಾರು ಫೋನ್ ಮಾಡಿದ್ದಾರೆ, ಎಂತೆಂಥ ಪ್ರಭಾವಿ ವ್ಯಕ್ತಿಗಳಿಗೆ ಫೋನ್ ಮಾಡಿದ್ರು. ನಾನು ಇದನ್ನೇ ಹೇಳಿದ್ದು, ನೀಲಮಣಿ ರಾಜು ಅವ್ರಿಗಾಗಲಿ ನಂದು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ನಾನು ಹೇಳಿದೆ, ನೀವು CDA ತೆಗೆದುಬಿಟ್ಟು ಚೆಕ್ ಮಾಡಿ, ಯಾವ್ಯಾವ ಪ್ರಭಾವಿ ವ್ಯಕ್ತಿಗಳಿಗೆ ಫೋನ್ಗಳು ಹೋಗಿದ್ದಾವೆ, ಯಾವ್ಯಾವ ಎಷ್ಟು ನಿಮಿಷ ಮಾತಾಡಿದ್ದಾರೆ ಚೆಕ್ ಮಾಡಿ. ನಾನು ಲೆಟ್ ದ ಡಿಜಿಟಲ್ ಎವಿಡೆನ್ಸ್ ಟಾಕ್ ಬೈ ಇಟ್ ಸೆಲ್ಫ್ ಅಷ್ಟೇ.
ಅಂದ್ರೆ ನೇರವಾಗಿ ಯಾರ ಮೇಲಾದ್ರೂ ಆರೋಪ ಮಾಡೋದಕ್ಕೆ ಇಷ್ಟಪಡ್ತೀರಾ ಸುರೇಶ್ ಅವರೇ? ಇಷ್ಟಪಟ್ಟರೆ ಇನ್ನೊಂದು FIR ಮಾಡ್ತಾರೆ. ಹೇಳ್ತೀನಿ ಕೇಳಿ. ಇವಾಗಲೇ ನನಗೆ ಬೇಲಲ್ಲಿ ಇದ್ದೀನಿ. 2 ಕೇಸು ಒಟ್ಟು 4 ಇದಾವೆ. 2ರಲ್ಲಾಗಲೇ ಬೇಲ್ ತಗೊಂಡಿದ್ದೀನಿ. ಇನ್ನೊಂದು ಹೇಳ್ತು ಅಂದ್ರೆ ಮತ್ತೆ ಇನ್ನೊಂದು 5 FIR ಹಾಕ್ತಾರೆ ಬೇಲ್. ಯಾಕಂದ್ರೆ ನಮ್ಮ ಸಿಸ್ಟಮ್ ಹೇಗಿದೆ ಅಂತ ಹೇಳಿದ್ರೆ ಸ್ಯಾಟರ್ಡೆ ಸಂಡೇ ಹಾಕ್ಬಿಟ್ರೆ 3 ದಿನ ಕೊಳಿಬಹುದು ನಾವು ಜೈಲಲ್ಲಿ ಅಲ್ವಾ. ಇದೆಲ್ಲ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ, ಯಾಕಂದ್ರೆ ಅಧಿಕಾರದಲ್ಲಿ ಇದ್ದಾರೆ, ಅವರೇ ಸಿಸ್ಟಮ್ ಅದರಿಂದ ಯಾವ ತರ FIR ನೋಡಿ. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ವಿತ್ ಥಂಬ್ ಡ್ರೈವ್ 125 ಫೋಟೋ, ಹಾರಿಬಲ್ ವಿಡಿಯೋಸ್ ಇವೆಲ್ಲ ಎವಿಡೆನ್ಸ್ ಕೊಟ್ಟರು NCR ಮಾಡಿದ್ದಾರೆ. ಓಕೆ, ಅದೇ ಆ ವ್ಯಕ್ತಿ ತನ್ನ ಅಧಿಕಾರನ ಬಳಸ್ಕೊಂಡು ಪ್ರೀಡೇಟೆಡ್ ಅಲ್ಲಿ FIR ಮಾಡಿಸ್ತಾರೆ. ಇವಾಗ ನಾನು ಬೇಲಲ್ಲಿದ್ದೀನಿ, ನನ್ನ ಪತ್ನಿಯನ್ನು ಉಪಯೋಗಿಸ್ಕೊಂಡು ನನ್ನ ಮೇಲೆ ಕೇಸ್ ಹಾಕಿ ಇವಾಗ ನಾನು ಬೇಲಲ್ಲಿದ್ದೀನಿ. ಅಂದ್ರೆ ಈ ವ್ಯಕ್ತಿಯ ಪ್ರಭಾವಿ ತನ್ನ ಅಧಿಕಾರದಲ್ಲಿದ್ರೆ ಅವ್ರಿಗೆ ಮ್ಯಾಟರ್ ಆಫ್ ಲೈಕ್ ದಿಸ್ FIR. ಬಟ್ ನಮಗೆ ನಾಯಿ ತರ ಅಲಿಬೇಕು ನಾವು, ಆ ತರ ಆಗಿದೆ ಪರಿಸ್ಥಿತಿ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪತ್ನಿ ಏನ್ ಹೇಳ್ತಾರೆ ಸುರೇಶ್ ಅವರೇ? ಅವಳು ಖುದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ಅವಳು ಖುದ್ದಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಈಸ್ಟರ್ನ್ ದಾವಣಗೆರೆಯಲ್ಲಿ ಆಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ನಾನು ಅದನ್ನು RTI ನಲ್ಲಿ ಹಾಕ್ತೆ, ಆದರೆ ಪತಿಯಾಗಿ ನಾನು ಕೇಳಿದ್ರೆ ಕೊಡೋದಿಲ್ಲ. ಅದಕ್ಕೆ RTI ಮುಖಾಂತರ ಹಾಕಿದ್ರೆ ನನಗೆ ಕಂಪ್ಲೇಂಟ್ ಕಾಪಿ ಕೊಡಲಿಲ್ಲ ಅವರು. ಬರೀ ಅದ್ರದ್ದು ಅಕ್ನಾಲಜ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಹೌದು ಕಂಪ್ಲೇಂಟ್ ಕೊಟ್ಟಿದ್ರು ಅಷ್ಟೇ. ಒಬ್ಬ ಪತಿಯಾಗಿ ನಾನು ನನ್ನ ಪತ್ನಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾಪಿ ಕೊಡಿ ಅಂತ ಹೇಳಿದ್ರೆ ಕೊಡೋಕ್ಕಾಗಲಿಲ್ಲ ಅವ್ರಿಗೆ. ಏನು ಕೊಡೋಕ್ಕಾಗಲ್ಲ, ಯಾಕಂದ್ರೆ ಬಂಡವಾಳ ಈಚೆ ಬರುತ್ತಲ್ಲ, ಅದಕ್ಕೋಸ್ಕರ. ಈಗ ಕಾನ್ಸ್ಟೇಬಲ್ಗಳಿರ್ಬೋದು, ಕೆಳ ಹಂತದ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡಿ ಕಳಿಸ್ತಾರೆ. ಇವ್ರನ್ನ ಕೇವಲ ಟ್ರಾನ್ಸ್ಫರ್ ಮಾಡಿದ್ರು, ಆದ್ರೆ ಅವ್ರನ್ನ ವಜಾ ಮಾಡ್ಬೇಕಾಗಿತ್ತು ಅಂತ ಹೇಳಿ ನೀವ್ ಹೇಳೋದು ಸುರೇಶ್? ವಜಾ ಅಲ್ಲ, ಅದಕ್ಕಿಂತ ಇದು ಹೀನಾಯವಾದದ್ದೇ. ವಜಾ ಒಂದು ನಾಮಕಾವಸ್ಥೆ ಅಂತ ಅನ್ಸುತ್ತೆ ನನಗೆ. ಏನಕಂದ್ರೆ ಇವಾಗ ಈ ಲೆಟ್ ಅಸ್ ಟೇಕ್ ಎ ರಿವರ್ಸ್. ಇಂಥದನ್ನೇ ಸಾಮಾನ್ಯ ವ್ಯಕ್ತಿ ಮಾಡಿದ್ದ ಅಂತ ಅನ್ಕೊಳ್ಳಿ, ಏನ್ ಪನಿಷ್ಮೆಂಟ್ ಕೊಡ್ತಾ ಇದ್ರು ಅವ್ನಿಗೆ? ಎಷ್ಟೊತ್ತಾಗಲೇ 2 years ಆಯ್ತು, ಏನ್ ಪನಿಷ್ಮೆಂಟ್ ಕೊಡ್ತಿದ್ರು? ಅದೇ ಅಧಿಕಾರದಲ್ಲಿ ಇದ್ದವ್ರಿಗೆ ಆ ಪನಿಷ್ಮೆಂಟ್ ಇರಲ್ವಾ? ಬರೀ ವಜಾ ಅಷ್ಟೇನಾ? ಅದೇ ಕಾಮನ್ ಮ್ಯಾನ್. ಲೆಟ್ ಅಸ್ ಗೋ ಬ್ಯಾಕ್ ಟು ದ ಕೇಸಸ್. ಹೌ ಮೆನಿ such cases happened which is done by the common man? What punishment they are given in the past? ಅದು ತನಿಖೆ ಆಗ್ಬೇಕು, ಪ್ರಕರಣ ಸಾಬೀತಾಗಬೇಕು, ಆಗ ಕ್ರಮ. ನಾನು ಹೇಳಿದ್ದು ತಕ್ಷಣಕ್ಕೆ ವಜಾ ಆಗ್ಬೇಕಾಗಿತ್ತು ಅಂತ ಹೇಳಿ ನೀವು ಹೇಳ್ತಾ ಇದ್ದಿದ್ದು. ಈಗ ಸದ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕಿಯವರ ಬಳಿ ಇದೆ ಇದು ಕೇಸು. ಮುಂದೆ ಏನ್ ಮಾಡ್ತೀರಾ ಸುರೇಶ್ ಅವರೇ? ಹೋರಾಡ್ತೀನಿ ನಾನು ಶಕ್ತಿ ಇರೋ ತನಕ ಹೋರಾಟ ಮಾಡಿ. ಯಾಕಂದ್ರೆ ನ್ಯಾಯ ಸಿಗೋ ತನಕ ನಾನು ಹೋರಾಡ್ತೀನಿ. ಯಾಕಂದ್ರೆ ನಾನು ಸತ್ಯ ದಾರಿಲಿ ಹೋಗ್ತಾ ಇದ್ದೀನಿ, ನಾನು ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದೀನಿ. ಶಕ್ತಿ ಇರೋ ತನಕ ಹೋರಾಟ ಮಾಡ್ತೀನಿ. ನನಗೆ ನ್ಯಾಯದಲ್ಲಿ ತುಂಬ ವಿಶ್ವಾಸ ಇದೆ. ನನಗೆ ತುಂಬ ಸಪೋರ್ಟ್ ಮಾಡಿದ ವಕೀಲ ವೃಂದನೇ ಇದೆ. ಯಾಕಂದ್ರೆ ಸಮಾಜದಲ್ಲಿ ಒಂದು ಕೆಟ್ಟದ್ದು ನಡೀತಾ ಇದೆ ಅಂತ ಹೇಳಿದ್ರೆ ದೇರ್ ಇಸ್ ಆಲ್ವೇಸ್ ಎ ಗುಡ್ ಪೀಪಲ್ ಟು ಸಪೋರ್ಟ್. ಸೊ ಅವ್ರ ಬೆಂಬಲದಿಂದ, ನನ್ನ ಆತ್ಮಸ್ಥೈರ್ಯದಿಂದ ನಾನು ಹೋರಾಡ್ತೀನಿ. ಒಂದಲ್ಲ ಒಂದಿನ ಜಯ ಸಿಗುತ್ತೆ. ಟೈಮ್ ತಗೊಳ್ಬೋದು, ಬಟ್ ನಾನು ಧೈರ್ಯಗುಂದಲ್ಲ, ಕಷ್ಟಪಡ್ತೀನಿ, ನ್ಯಾಯ ತಗೊಳ್ತೀನಿ. ಓಕೆ, ಧನ್ಯವಾದ ಸುರೇಶ್ ಅವರೇ. ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದಕ್ಕಾಗಿ. ಈ ಒಂದು ಹೋರಾಟವನ್ನ ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದ್ರು. ಓಕೆ, ಹೋಲ್ಡ್ ಆನ್ ಸುರೇಶ್ ಅವರೇ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಡ್ವೊಕೇಟ್ ಅಮೃತೇಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಮೃತೇಶ್ ಅವರೇ ನಮಸ್ಕಾರ. ಅಮೃತೇಶ್ ಅವರೇ ನಮಸ್ಕಾರ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇರೋದು ಅಡ್ವೊಕೇಟ್ ಅಮೃತೇಶ್, ಸುರೇಶ್ ಅವರ ಪರ ವಕೀಲರು ಇವರು. ಇವರನ್ನ ಕೂಡ ನಾವು ಮಾತನಾಡಿಸ್ತೀವಿ. ಓಕೆ, ಅಮೃತೇಶ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸುರೇಶ್ ಅವರೇ ಹೇಳ್ತಾ ಇದ್ರಿ ಕೊನೆಯವರೆಗೂ ಕೂಡ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಿ. ನೀವು ಇಲ್ಲಿ ಕೇಸ್ ಹಾಕಿದ್ರಿ, ಕೇವಲ NCR ಮಾಡಿದ್ರು. ಈಗ ಕೇಂದ್ರಕ್ಕೂ ಕೂಡ ಪತ್ರ ಬರೆದಿರಿ, ಕೇಂದ್ರದಿಂದ ಪತ್ರ ಬಂದಿದೆ. ಇಲ್ಲಿ ರಾಜ್ಯದ ಅಧಿಕಾರಿಗಳಿಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಯಾರು ಇದನ್ನ ಫಾಲೋ ಅಪ್ ಮಾಡ್ತಾ ಇಲ್ಲ, ಸ್ಟ್ರಿಕ್ಟ್ ಆಗಿ ತಗೊಳ್ತಾ ಇಲ್ಲ. ಸೊ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಸುರೇಶ್? ನಾನು ಮುಂದಿನ ಹೋರಾಟ ನ್ಯಾಯವಾಗಿ ಹೋರಾಡ್ತೀನಿ, ನ್ಯಾಯಾಲಯದ ಮುಂದೆ ಹೋಗ್ತೀನಿ. ನನಗೆ ನ್ಯಾಯದಲ್ಲಿ ತುಂಬಾ ಅಪಾರವಾದ ವಿಶ್ವಾಸ ಇದೆ. ನ್ಯಾಯಯುತವಾಗಿ ಐ ಅಬೈಡ್ ಬೈ ದ ಲಾ ಆಫ್ ದ ಲ್ಯಾಂಡ್, ಐ ರೆಸ್ಪೆಕ್ಟ್ ಇಟ್ ಆ್ಯಂಡ್ ಐ ವಿಲ್ ಫೈಟ್ ಲೀಗಲಿ. ಏನು ಸರ್ಕಾರ ನಮ್ಮ ನ್ಯಾಯಾಲಯದಲ್ಲಿ, ನಮ್ಮ ಸಂವಿಧಾನದಲ್ಲಿ ಪ್ರಕಾರ ಯಾವ ರೀತಿ ನಮಗೆ ಪ್ರಾವಿಷನ್ಸ್ ಇದೆಯೋ ಆ ರೀತಿ ನಾನು ಫೈಟ್ ಮಾಡ್ತೀನಿ. ಇನ್ನೊಂದು ಕಡೆ ಆ ಕೇಸನ್ನ ನಾವು ನೋಡ್ತಾ ಹೋದಾಗ ಒಂದಷ್ಟು ಅಧಿಕಾರಿಗಳ ಕುಮ್ಮಕ್ಕು ಕೂಡ ಇದೆಯಾ ಅಂತ ಗುಡ್ ಕ್ಯಾರೆಕ್ಟರ್ ಸರ್ಟಿಫೈಕ್ ಅಂತ ಕೊಟ್ಟಿದ್ದಾರೆ. ಗುಡ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ಕೂಡ ಅವರಿಗೆ ಕೊಟ್ಟಿದ್ದಾರೆ. ಸುರೇಶ್ ಅವರೇ ಮಾತಾಡಿಸ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಅಡ್ವೊಕೇಟ್ ಅಮೃತೇಶ್ ಅವರು ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಅಮೃತೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಓಕೆ, ಅಮೃತೇಶ್ ಅವರೇ ನೀವೇ ಈ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. 2 ವರ್ಷ ಆಯ್ತು, ಇಷ್ಟೊಂದು ಡಿಲೇ ಆಗ್ತಾ ಹೋಗ್ತಾ ಇದೆ. ಒಂದಷ್ಟು ಆರೋಪಗಳನ್ನ ಸುರೇಶ್ ಅವರು ಕೂಡ ಮಾಡ್ತಾ ಇದ್ರು. ಏನ್ ಹೇಳ್ತೀರಿ? ಏನು ಇದರಲ್ಲಿ ಹೇಳೋಂಥದ್ದು ಏನಿಲ್ಲ.
ಒಬ್ಬ ಆರ್ಡಿನರಿ ಪೇದೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ತಕ್ಷಣ 24 ಗಂಟೆಯೊಳಗೆ ಸಸ್ಪೆಂಡ್ ಮಾಡಿರ್ತಿರ್ತೀವಿ. ಆದ್ರೆ ಒಬ್ಬ IPS ಆಫೀಸರ್ ಒಂದು ಹೀನಾಯ ಕೃತ್ಯವನ್ನು ಮಾಡೋದಕ್ಕೆ ಇವತ್ತು ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಉತ್ತರ ಕೊಡಬೇಕು. ಬಹಳ ನೇರವಾಗಿ ಕೇಳ್ತೀನಿ, IPS ಆಫೀಸರ್ಗಳು ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತ ಹೇಳುವಂತ ವ್ಯವಸ್ಥೆ ಒಳಗಡೆ ತಮ್ಮದೇ ಸಾಮ್ರಾಜ್ಯ ಅಂತ ಹೇಳ್ಕೊಂಡು ಅನೈತಿಕ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಲ್ಲ ದಾಖಲೆಗಳಿದ್ರು ಇವತ್ತಿನವರೆಗೆ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ, ಅವ್ರ ಮೇಲೆ ಕಾನೂನು ಕ್ರಮ ಇದಾಗಿಲ್ಲ, ಒಂದು FIR ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ. ಅಂದ್ರೆ ಕಾಕಿಯ ಇದು ಅಧಿಕಾರ ಬಂದ ತಕ್ಷಣ IPS ಆಫೀಸರ್ಗಳು ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅಂದ್ರೆ ಇದು ಕಾನೂನಾತ್ಮಕವಾಗಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ, ಏನಾದ್ರೂ ಅಡೆತಡೆಗಳಾಗ್ತಾ ಇದೆಯಾ ಅಮೃತೇಶ್ ಅವರೇ? ನೋಡಿ, ಕಾನೂನು ಮಟ್ಟದಲ್ಲಿ ಅಡೆತಡೆ ಇಷ್ಟೇನೆ. ಪ್ರೈಮ್ ಮಿನಿಸ್ಟರ್ ಇಂದ ಹಿಡಿದು ಪ್ರೆಸಿಡೆಂಟ್ ಇಂದ ಹಿಡಿದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಸೆಂಟ್ರಲ್ ಗವರ್ಮೆಂಟ್ ಗೆ ಈ IPS ಕೇಡರ್ ಅವರು ಬರೋದ್ರಿಂದ ಬರ್ದ್ರೆ ಲೆಟರ್, ಅಲ್ಲಿಂದ ಇವ್ರ ಮೇಲೆ ಚಾರ್ಜಸ್ ಫ್ರೇಮ್ ಮಾಡಿ ಕೇಸ್ ಬುಕ್ ಮಾಡಿ ಅಂತ ಬಂದ್ರೆ ಅಲ್ಲಿಂದ ಬಂದಂತ ಲೆಟರ್ನ ಚೀಫ್ ಸೆಕ್ರೆಟರಿ ಅವರು ಹಾಗೂ DG IGP ಅವರು, ಅವಾಗ ನೀಲಮಣಿ ರಾಜು ಆಗಿದ್ದಂತ ರತ್ನಪ್ರಭಾ ಅವರು ಅದನ್ನ ಅವರ ಸೀಟಿನ ಕೆಳಗಡೆ ಹಾಕೊಂಡು ಕೂತ್ಕೊಂಡ್ರು. ಪ್ರತಿ ಹಂತದಲ್ಲೂ ಸಹ ಒಬ್ಬೊಬ್ರಿಗೂ ಸಹ ಇದ್ ಮಾಡ್ತಾ ಹೋದ್ರು. ಯಾಕೆಂದ್ರೆ ಇವರು ಕಾಕಿ ಸಮಾಜದಲ್ಲಿ ಇರುವಂತಹ ಒಬ್ಬ IPS ಆಫೀಸರ್. ಇವ್ರ ಹಿಂದೆ ಒಂದು ಬಲವಾದ ಜನಾಂಗ ನಿಂತ್ಕೊಂಡಿದೆ. ಯಾಕೆಂದ್ರೆ ಇವತ್ತು ಕರ್ನಾಟಕದ ಥರ್ಡ್ ಫೋರ್ಸ್ ಅಂತ ಏನಂತಾರೆ ಕುರುಬ ಜನಾಂಗಕ್ಕೆ ಸೇರಿದವರು. ನಾನು ಅದನ್ನು ಹೇಳಬಲ್ಲೆ ಡೈರೆಕ್ಟ್ ಆಗಿ. ಅದರಿಂದ ಇವ್ರನ್ನ ಇವತ್ತು ಯಾರೂ ಮುಟ್ಟಕ್ಕಾಗಿಲ್ಲ. ಇಂತ ಹೀನಾಯ ಕೆಲಸ ಮಾಡಿದಂತವನಿಗೆ ಕನ್ಫರ್ಮ್ ಮಾಡ್ತಾರೆ, ಆಮೇಲೆ ಒಳ್ಳೆ ಆಯಕಟ್ಟಿನ ಜಾಗದಲ್ಲಿ ಇವ್ರನ್ನ ಹಾಕ್ತಾರೆ. ಆ ಆಯಕಟ್ಟಿನ ಜಾಗದಲ್ಲಿ ಹಾಕಿದಂತಲ್ಲಿ ಹೆಣ್ಣು ಮಕ್ಕಳುಗಳು ಹೇಗೆ ಇರ್ತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡ್ಬೇಕಾಗುತ್ತೆ. ದೊಡ್ಡ ದೊಡ್ಡವರ ಕೃಪಾ ಕಟಾಕ್ಷ ಇದೆ, ಹಾಗಾಗಿನೇ ಬಚಾವ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಹೌದು, ದೊಡ್ಡವರ ಕೃಪಾ ಕಟಾಕ್ಷದ ಜೊತೆಲಿ ನಾನು ಹೇಳ್ತೀನಿ, ಇಂತ ಒಬ್ಬ IPS ಆಫೀಸರ್ ಇವರ ಹಿನ್ನೆಲೆ ಹಿಂಗಿಂಗೆ ಬೇರೆಯವರ ಪರಸ್ತ್ರೀಯ ಸಂಘ ಮಾಡಿಕೊಂಡು ಹೀಗೆಲ್ಲ ಮಾಡಿದಾನೆ ಅಂದ್ರೆ, ಬ್ಲಾಕ್ ಮೇಲಿಂಗ್ ಮಾಡಿದಾನೆ ಅಂದ್ರೆ, ಆ ಜಾಗದಲ್ಲಿ ಇದ್ದಂತವ್ರು ಇವರ ಜೊತೆಗಾರರು ಈ ಸರ್ಕಾರ ಅವ್ರಿಗೆ ಹೇಗೆ ಬೆಂಬಲಕ್ಕೆ ನಿಂತಿದೆ. ಅದಕ್ಕೆ ಹೇಳಿದ್ದು ಗೃಹ ಮಂತ್ರಿಗಳೇನು ಮಲಗಿದ್ದಾರ ಅಂತ. ಅದೇ ಸುರೇಶ್ ಅವರು ಹೇಳ್ತಾ ಇದ್ರು, 2 ವರ್ಷ ಆದ್ರೂ ಪರವಾಗಿಲ್ಲ, ನನಗೆ ನ್ಯಾಯ ಸಿಗುವಂತ ಭರವಸೆ ಇದೆ, ನನ್ನ ಕಾನೂನು ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ರು ಅಮೃತೇಶ್ ಅವರೇ. ಇವತ್ತು 2 ವರ್ಷದ ನಾನು ಇದನ್ನ ಹೇಳ್ತಾ ಇಲ್ಲ. ಯಾಕೆ ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ರೆ, ಒಂದು ಮೆಸೇಜ್ ತಾವರೆಕೆರೆ ಪೊಲೀಸ್ ಸ್ಟೇಷನ್ ಒಬ್ಬ ಆರ್ಡಿನರಿ ಕಾನ್ಸ್ಟೇಬಲ್ ಒಂದು ಕಂಪ್ಲೇಂಟ್ ಕೊಟ್ಟವ್ರ ಮೇಲೆ ಒಂದು ಅಶ್ಲೀಲ ಮೆಸೇಜ್ ಕಳಿಸಿದ್ರೆ 2 ದಿನದಲ್ಲಿ ಡಿಸ್ಮಿಸ್ ಮಾಡಿದ್ರು ಪ್ರೊಫೆಷನರಿ. ರಾಮನಗರದ SP. ಈಗ ಮೊನ್ನೆ ನೀವು ನೋಡಿದ್ದೀರಿ, ಧರ್ಮಸ್ಥಳದಲ್ಲಿ ಒಂದು ಹೆಣ್ಮಗಳು ಒಂದು ಕಂಪ್ಲೇಂಟ್ ಕೊಟ್ಟಿದ್ದನ್ನ ಅವ್ರನ್ನ PSI ನ ಸಸ್ಪೆಂಡ್ ಮಾಡಿಟ್ರಿ. ಕರೆಕ್ಟ್. ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನ. ಆದ್ರೆ ಕಾಕಿಯವರು ಎಷ್ಟು ಬಲವಾಗಿದ್ದಾರೆ ಅಂತ ಹೇಳೋದನ್ನ ನಾನು ಇದೆ. ಇಲ್ಲಿ ಯಾವುದೇ ಪ್ರಜಾಪ್ರಭುತ್ವದ ರಾಜ್ಯ ನಡೀತಾ ಇಲ್ಲ, ಇಲ್ಲಿ ನಡೀತಿರೋದು ಪೊಲೀಸ್ ರಾಜ್ಯ. ಮೊನ್ನೆ DJ ಹಳ್ಳಿ ಕೇಸನ್ನು ನಾನು ನೋಡಿದ್ದೀನಿ. ಅದರಿಂದ ಇಲ್ಲಿ ನಮ್ಮ ಗೃಹ ಮಂತ್ರಿಗಳು ಗಟ್ಟಿ ಆದ್ರೆ 2 ನಿಮಿಷದಲ್ಲಿ ಅವ್ರ ಮೇಲೆ ಕ್ರಮ ತಗೋಬಹುದು, ಆದ್ರೆ ತಗೊಳಕ್ ತಯಾರಿಲ್ಲ ಅವರು. ಓಕೆ ಅಮೃತೇಶ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತಾಡಿದಕ್ಕೆ ಧನ್ಯವಾದ. ಸುರೇಶ್ ಅವರೇ, ನೀವು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರಿ, ಅಭಿಪ್ರಾಯವನ್ನ ಹಂಚಿಕೊಂಡ್ರಿ. ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದಕ್ಕಾಗಿ.